ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಶರಣಪ್ಪ ಎಂ ಕೊಟಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ಧಾರವಾಡ ಇವರ ಸಹಯೋಗದಲ್ಲಿ ಕನ್ನಡ ಭಾಷೆ ಮತ್ತು ವ್ಯಾಕರಣ ಕುರಿತು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಲ್.ಆರ್. ಅಂಗಡಿ ಅಧ್ಯಕ್ಷರು, ಜಿಲ್ಲಾ ಸಾಹಿತ್ಯ ಪರಿಷತ್ ಧಾರವಾಡ ಮತ್ತು ಪ್ರೊಫೆಸರ್ ಕೆ.ಎಸ್. ಕೌಜಲಗಿ ಸಾಹಿತಿಗಳು ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ವಹಿಸಿದರು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾದ ಎಲ್.ಆರ್. ಅಂಗಡಿ ಮಾತನಾಡಿ, ಯಾವುದೇ ಭಾಷೆ ಇರಲಿ ಸರಿಯಾಗಿ ಓದುವುದು ಬರೆಯುವುದನ್ನು ಕಲಿತುಕೊಳ್ಳಬೇಕು ಎಂದರು. ಇನ್ನೊಬ್ಬ ಅತಿಥಿಗಳಾದ ಪ್ರೊಫೆಸರ್ ಕೆ.ಎಸ್. ಕೌಜಲಗಿ ಮಾತನಾಡಿ, ಶಿಕ್ಷಕರು ಪಾಠವನ್ನು ಹೇಳುವಾಗಲೇ ವ್ಯಾಕರಣವನ್ನು ಕಲಿಸಬೇಕು, ಅಂದರೆ ಮಾತ್ರ ಭಾಷೆ ಸುಧಾರಿಸುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಶರಣಪ್ಪ ಎಂ ಕೊಟಗಿಯವರು ಮಾತನಾಡಿ, ಪ್ರತಿ ಶುಕ್ರವಾರ ಅಥವಾ ಶನಿವಾರ ಉಪನ್ಯಾಸ ಮಾಲಿಕೆಯನ್ನು ಇಟ್ಟುಕೊಳ್ಳುತ್ತಿದ್ದೇವೆ. ಅಲ್ಲದೆ ಶ್ರಾವಣ ಆಗಸ್ಟ್ 5ರಿಂದ ವಚನ ಮಾಲಿಕೆ ಆರಂಭಿಸುತ್ತಿದ್ದೇವೆ. ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿ.ಎಡ್ ಕಾಲೇಜಿನ ಪ್ರಾಚಾರ್ಯರಾದ ಮಹಾಂತೇಶ್ ಹಿರೇಮಠ್, ನವೀನ್ ಕರೇರ್, ವಿ.ಜಿ. ಪಾಟೀಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆಯನ್ನು ಹಾಗೂ ವಂದನಾರ್ಪಣೆಯನ್ನು ವಿದ್ಯಾರ್ಥಿನಿಯರಾದ ಪೂಜಾ ಕುರ್ಗೋಜಿಯವರು ಮಾಡಿದರು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರನ್ನ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತಿಸುವ ಸಮಯ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಎಲ್.ಆರ್. ಅಂಗಡಿ ಸಾಹಿತಿಗಳು ಮತ್ತು ಅಧ್ಯಕ್ಷರು, ಜಿಲ್ಲಾ ಸಾಹಿತ್ಯ ಪರಿಷತ್ ಧಾರವಾಡ ಇವರನ್ನ ನಮ್ಮ ಕಾಲೇಜಿನ ಪ್ರೊಫೆಸರ್ ಆದ ಶ್ರೀ ಎಲ್.ವೈ. ಗುಡಣ್ಣವರ್ ಗುರುಗಳು ಪುಷ್ಪ ಮತ್ತು ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಉಪನ್ಯಾಸಕರಾದ ಪ್ರೊಫೆಸರ್ ಕೆ.ಎಸ್. ಕೌಜಲಗಿ ಸರ್ ಇವರನ್ನ ನಮ್ಮ ಕಾಲೇಜಿನ ಪ್ರೊಫೆಸರ್ ಆದ ಶ್ರೀ ನವೀನ್ ಕೋಡೂರ್ ಗುರುಗಳು ಪುಷ್ಪ ಮತ್ತು ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಕೆ.ಎಸ್. ಕೌಜಲಗಿ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ಅಧ್ಯಕ್ಷರು, ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇವರನ್ನ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಪವನ್ ಕುಮಾರ್ ಗುರುಗಳು ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಸ್ವಾಗತಿಸಿದಂತಹ ಗುರುಗಳಿಗೆ ಹಾಗೂ ಸ್ವೀಕರಿಸಿದ ಶ್ರೀ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀ ಡಾಕ್ಟರ್ ಮಹಾಂತೇಶ್ ಹಿರೇಮಠ್, ರೂರಲ್ ಬಿ.ಎಡ್ ಕಾಲೇಜ್ ಸತ್ತೂರು ಇವರನ್ನು ಬಿ.ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿ ಪ್ರತಿನಿಧಿಯಾದ ಪ್ರದೀಪ್ ಕೊಳ್ಳಿ ಅವರು ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆ ಶ್ರೀ ನವೀನ್ ಕರೇರ್ ಪ್ರಾಚಾರ್ಯರು, ಫಾರ್ಮಸಿ ಕಾಲೇಜ್ ಸತ್ತೂರು ಇವರನ್ನು ಬಿ.ಎಡ್ ಪ್ರಥಮ ವರ್ಷದ ಮಹಿಳಾ ವಿದ್ಯಾರ್ಥಿ ಪ್ರತಿನಿಧಿಯಾದ ನಿಸರ್ಗ ಈರ್ಗೊಂಡ ಅವರು ಪುಷ್ಪ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆ ಶ್ರೀ ವಿ.ಜಿ. ಪಾಟೀಲ್, ಶ್ರೇಯಾ ಜನಸೇವಾ ಸಮಿತಿ ಪ್ರಥಮ ವರ್ಷ ಇವರನ್ನು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಪಂಚಾಕ್ಷರಿ ಇವರು ಪುಷ್ಪ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ವೀರಣ್ಣ ಹಸ್ಬಿ ಕಾಂಗ್ರೆಸ್ ಮುಖಂಡರು ಇವರನ್ನು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನೀಲಮ್ಮ ಹಿರೇಮಠ ಅವರು ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ.
ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರು ಹಾಗೂ ಅಂಗಸಂಸ್ಥೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ವೃಕ್ಷೋ ರಕ್ಷತಿ ರಕ್ಷಿಸಿ, ಹಸಿರಿನ ಜೊತೆಗೆ ಮುಂದಿನ ಜೀವನ ಸಾಗಬೇಕೆಂಬ ಅರಿವನ್ನು ಮೂಡಿಸುತ್ತಾ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕಾರ್ಯಕ್ರಮವನ್ನು ಮುಂದಿನದಾಗಿ ಇದೀಗ ಕಾರ್ಯಕ್ರಮದ ಕುರಿತು ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ಚಾರಿಟಬಲ್ ಟ್ರಸ್ಟ್ ಹತ್ತೂರು ಈ ಒಂದು ದಿವಸ ವಿಶೇಷವಾದಂಥ ಒಂದು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭವನ್ನು ಮಾಡಿದ್ದು, ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿದಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಂತ ಪ್ರೊಫೆಸರ್ KS ಕೋಗಿಲಿ ಅವರೇ ಮತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರಂತ ಡಾಕ್ಟರ್ ಶರಣಪ್ಪ ಕೊಡಗಿ ಅವರೇ, ವೇದಿಕೆ ಮೇಲೆ ನಮ್ಮ ವೆಂಕಟಗೌಡ ಪಾಟೀಲ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಹಿರೇಮಠ್ ಇದ್ದಾರೆ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಮಹಾವಿದ್ಯಾಲಯ ಎಲ್ಲ ಶಿಕ್ಷಕೇತರ ಬಂಧುಗಳು ಮತ್ತೆಲ್ಲ ನಮ್ಮೇನು BEd ಒಂದು ಪ್ರಶಿಕ್ಷಣಾರ್ಥಿಗಳಿದ್ದಾರೆ. ಶರಣಪ್ಪ ಕೊಡಗಿ ಅವರ ಒಂದು ಕಂಡೀಷನ್ ಅಂದ್ರೆ ಪ್ರತಿ ತಿಂಗಳಿಗೆ ಒಂದು ವಚನ ಮಾಲಿಕೆ ಅಂತಕ್ಕಂಥ ನಿಟ್ಟೊಳಗೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತಕ್ಕಂಥ ಒಂದು ಆಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಹಮ್ಮಿಕೊಂಡಂಥ ವಿಷಯ ವ್ಯಾಕರಣ ಬಗ್ಗೆ, ಭಾಷೆ ಮತ್ತು ವ್ಯಾಕರಣ ಹೇಗಿರ್ಬೇಕಂತಕ್ಕಂಥದ್ದು. ಯಾಕಂದ್ರೆ ಪ್ರತಿಯೊಂದು ಅದು ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ನಾವು ವ್ಯಾಕರಣ ಬಗ್ಗೆ ಮಾತಾಡಿದ್ರೆ ಮಾತ್ರ ಆ ಒಂದು ಸೆಂಟೆನ್ಸ್ಗೆ ಒಂದು ವಾಕ್ಯಕ್ಕೆ ಬೆಲೆ ಇರುತ್ತೆ. ಹೌದು, ಅದರ್ವೈಸ್ ಏನಾಗ್ತಾವೆ ಒಮ್ಮೆ ಅಲ್ಲೆಲ್ಲ ಟೆನ್ಸ್ ಬರ್ತಾವೆ. ಫಾಸ್ಟ್ ಟೆನ್ಸ್ ಇದು ಪ್ರೆಸೆಂಟ್ ಆಗುತ್ತೆ, ಪ್ರೆಸೆಂಟ್ ಇದ್ದು ಫಾಸ್ಟ್ ಆಗುತ್ತೆ, ಈಗ ಎಷ್ಟೋ ಆಗ್ತದೆ. ಎಷ್ಟೋ ನಾವು ನೋಡಿದೆ, ಅದೇ ಪ್ರಿನ್ಸಿಪಲ್ ಆಗಿ ಕಾಲೇಜ್ ನೋಡಿದಾಗ ಲೀವ್ ಲೆಟರ್ ಕೊಡ್ಬೇಕಾದಾಗ ಏನೇನೇ ಬರುತ್ತೆ, ನಾನು ಗೂಗಲ್ದಾಗ ಕನ್ನಡ ಟೈಪ್ ಮಾಡಿದ್ರೆ ಇಂಗ್ಲೀಷ್ ಆಗಿ ಬಂದೈತೆ ಅಂತ ಗೂಗಲ್ ಏನೇನು ಆಗಿರ್ತಲ್ಲ, ಇಷ್ಟು ಒಮ್ಮೆ ತೆಪ್ಪಕ್ಕದಲ್ಲ. ನಾನು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಹಾಗೆ ಒಬ್ಬ ನಮ್ಮ ಗುಲ್ಬರ್ಗ ಅಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಮಿಸಸ್ ತೀರ್ಕೊಂಡಿದ್ರು. ಒಂದು ಗೂಗಲ್ ಜಾತಿ ನೀವು ಹಾಕ ನಾನು ಅವರು 39ನೇ ವಯಸ್ಸಲ್ಲಿ ಲಿಂಗೈಕ್ಯರಾದಂತಿದ್ರು. ಅದು ನೋಡಿ ಲಿಂಗಕ್ಕೆ ಅಂದ್ಮೇಲೆ ಗೂಗಲ್ದೊಳಗೆ ಅದು ಸೆಕ್ಸುವಲ್ ತೊಗೊಂಡಿತ್ತು ವರ್ಡ್, ಅದೇ ಟ್ರಾನ್ಸ್ಲೇಟ್ ಅಂದ್ರೆ ನಾನು ಹೇಳೋ ಉದ್ದೇಶ ಅಂದ್ರೆ ಅಲ್ಲಿ ಇಂಥ ಒಂದು ಕೆಲವು ಸಂದರ್ಭದಾಗ ಡೋಂಟ್ ಡಿಪೆಂಡ್ ಒಂದೇ ಒಂದು ಗೂಗಲ್ ಅಂದ್ರೆ ನಮ್ಮದೇ ಆದಂಥ ಒಂದು ನಾಲೆಜ್ ಅನ್ನು ತಿಳ್ಕೋಬೇಕು. ನಾವೆಲ್ಲ ಹಿಂದಪ್ಪ ಹೈಸ್ಕೂಲ್ಗಿದ್ದಾಗ ನಾವು ಭಾಷಾಂತರ ಮಾಲೆ ಇದ್ದಿತ್ತು. ಭಾಷಾಂತರ ಮಾಲೆ 1, 2, 3 ಎಲ್ಲ ಇತ್ತು ಬೇಸಿಕ್. ಆಮೇಲೆ ಇದ್ದದ್ದು ಜಸ್ಟ್ ಹಾಗೆ ಒಂದು ಹೇಳ್ತಾರೆ ಲೈಕ್ ನಮ್ಮ ಕಪಿಲ್ ಸರ್ ಉಪನ್ಯಾಸ ಮಾಡ್ತಾರೆ, ಅವರಷ್ಟು ನಾವು ವ್ಯಾಕರಣದೊಳಗೆ ಅಷ್ಟು ಇದಿಲ್ಲ ಪಂಡಿತ. ಅವ್ರ ಭಾಷೆ ಒಳಗೆ ಹಾಗೆ ಹೇಳ್ತಾರೆ ಮತ್ತು ವ್ಯಾಕರಣ ಹಾಗೆ ಜಸ್ಟ್ ಹೇಳ್ತಾರೆ. ಲೈಕ್ ಎಷ್ಟೋ ಮಂದಿಗೆ ಎಷ್ಟು ಕೆಲ್ಸ ಗೊತ್ತಿರಲ್ಲ, ಇವೆಲ್ಲ ನೀವು ಹಂಗಿಲ್ಲ ಅಂತ ಅನಿಸುತ್ತೆ. ಹಾಗೆ ಬೇಸಿಕ್ ಕೇಳಾಕತ್ತೆ. ಯಾಕಂದ್ರೆ ಶರಣಪ್ಪ ಕೊಡಗಿ ಸರ್ ಇನ್ವೈಟ್ ಮಾಡೋದ್ರ ಸಲುವಾಗಿ ಜಸ್ಟ್ ನಾವು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್ ನಾವು 4 ಭಾಗ ಮಾಡ್ತೇವೆ. ಎಷ್ಟೋ ಮಂದಿ ಗೊತ್ತಿರಲ್ಲ. ಪ್ರೆಸೆಂಟ್ ಟೆನ್ಸು, ಕಂಟಿನ್ಯೂಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಜಸ್ಟ್ ಹಾಗೆ ಎಕ್ಸಾಂಪಲ್. ಅದು ಹೆಂಗೆ ಎಕ್ಸಾಂಪಲ್ ಒಂದು ಐ ಗೋ ಅಂತೀವಿ, ಐ ಆಮ್ ಗೋಯಿಂಗ್ ಅಂತೀವಿ, ಐ ಹ್ಯಾವ್ ಗಾನ್ ಅಂತೀವಿ, ಐ ಹ್ಯಾವ್ ಬೀನ್ ಗೋಯಿಂಗ್ ಅಂತೀವಿ. ಅದು ಜಸ್ಟ್ ನಿಮ್ಮೆಲ್ಲ ಗೊತ್ತಿದೆ. ಐ ಆಮ್ ನಾಟ್ ಟೆಲಿಂಗ್ ಎನಿ ಥಿಂಗ್. ಅದು ಎಷ್ಟೋ BA ಆದರು, BCom ಆದರು, MCom ಆದರು, ದೇ ಆರ್ ಗೋಯಿಂಗ್ ಟು ಕಮಿಟ್ ಸೋ ಮೆನಿ ಮಿಸ್ಟೇಕ್ಸ್. Therefore, I am requesting, because you are going to become a teacher under other high school. In that time, you don't commit the mistake ಅಂತ. Present tense ಈ ರೀತಿ ಆಗುತ್ತೆ. ಇನ್ನ ಒಂದು ಪಾಸ್ಟ್ ಟೆನ್ಸ್ ತಗೋಣ. ಪಾಸ್ಟ್ ಟೆನ್ಸ್ ಅಂತ ನಾವು ಐ ವೆಂಟ್ ಅಂತ ಸಿಂಪಲ್ ಅಲ್ಲ. ಐ ವಾಸ್ ಗೋಯಿಂಗ್ ಅಂತ, ಆಮೇಲೆ ಐ ಹ್ಯಾಡ್ ಬಾನ್ ಅಂತ, ಐ ಹ್ಯಾಡ್ ಬೀನ್ ಗೋಯಿಂಗ್ ಅಂತ. ಅದು ಈ ರೀತಿ ಎಲ್ಲ ಹಾಕ ನಾವು. ಇನ್ನ ಒಂದು ಫ್ಯೂಚರ್ ಟೆನ್ಸ್ ಮಾಡ್ತೀವಿ. ಫ್ಯೂಚರ್ ಹೇಳ್ಬೇಕಂದ್ರೆ ಐ ವಿಲ್ ಗೋ ಅಂತೇಳಿ ಗೌರವ ಕೊಡಲಿಕ್ಕೆ ಸಾಧ್ಯವಿಲ್ಲ. ಗೌರವದಿಂದ ಬದುಕಾದ್ರೆ ಇಂಥ ಒಂದು ವಚನ ಮಾಲಿಕೆಯಲ್ಲಿ ಇರ್ತಕ್ಕಂಥ ವಚನಗಳನ್ನು ಹೇಳುವುದಲ್ಲ, ಹೇಳಿದಾಗ ನಡ್ಕೋಬೇಕು. ಆ ನಿಟ್ಟಿನೊಳಗೆ ಯಾಕಂದ್ರೆ ಸಾಯಿಬರ ಕ್ರಾಂತಿಗೆಲ್ಲ ಅವ್ರದ್ದು 12 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ. ಈಗ ಇಂಥ ಒಂದು ಅವಕಾಶ ಹೇಳಿ ಭಾಳ ಸಲ ಬಂದ ಐ ಕೇಮ್ ಹಿಯರ್ ಸೋ ಮೆನಿ ಟೈಮ್ಸ್. ಇವೆಲ್ಲ ಈಗ 1 ವರ್ಷ ನಾನಂದಿ ಸುಮಾರು ನನಗೆ ಗೊತ್ತಿದೆ. ನಾನು ಸುಮಾರು 15-20 ವರ್ಷದಿಂದ ಇವತ್ತು ತೆಳಗಿನ ಒಂದು ಬಿಡಿ ಗಾಂಧೀಜಿ ಜಯಂತಿ ಕಾರ್ಯಕ್ರಮ ಭಾಷಣ ಮಾಡಿದ್ದು ಮಧ್ಯಗಟ್ಟಿ ಅನ್ನಾರಲ್ಲ. ಈಗ ಗಾಂಧೀಜಿ ಹೆಂಗೆ ಈ ರೀತಿಯಾಗಿ ನಾನು ಈ ಸಂಸ್ಥೆಗೆ ನಾನು ಒಬ್ಬ ಅವರ ಬ್ರದರ್ ಇದ್ದಂಗೆ. ನಮ್ಮ ಸಣ್ಣ ಬೆಳಿಗ್ಗೆ ಎವ್ರಿ ಡೇ ವಿ ಆರ್ ಮೀಟಿಂಗ್ ದ ಮಾರ್ನಿಂಗ್ ಟು ನೈಟ್
ದೈಹಿಕವಾಗಿ ನೋವಾದ ಕೂಡೇ ಹೋಗ್ತೇವೆ ಇದು ಮಾಡ್ತೀವಿ. ಈ ರೀತಿಯಾಗಿ ನಮ್ಮ ಸುಖ ದುಃಖದೊಳಗೆ ನಮ್ಮ ಸಹಾಯ ಸಹಕಾರವಾಗಿ ಒಬ್ಬ ಹಿರಿಯ ನಾಯಕನಿಗೆ ಇಷ್ಟೋ ಪ್ರತಿಯೊಂದಕ್ಕೂ ಸಹಾಯ ಸಹಕಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಬಹಳ ಸರಳ ಸಜ್ಜನ ನೋಡ್ರಿ. ಅಷ್ಟು ಯಾರೇ ತಮ್ಮ ಸಾಧ್ಯದಷ್ಟು ಮಟ್ಟಿಗೆ ಅವ್ರು ಸಹಾಯ ಮಾಡ್ತಕ್ಕಂಥ ಒಂದಿದೆ. ಅಂಥವ್ರು ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ಅದು ಈ ಸಂಸ್ಥೆಯಲ್ಲಿ ಕಲ್ತವ್ರಲ್ಲ ಮುಂದೆ ಏನಪ್ಪ ಅಂದ್ರೆ ನಿಮಗೆ ಬೇಕಿಂದ ಶರಣಪ್ಪ ಕೊಡಿಗೆಯವ್ರ ಸ್ಕೂಲ್ ಕಲ್ತೇವೆ ಅಂದ್ರೆ ಎಲ್ಲಿ ಹೋದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ ಒಂದು ಒಳ್ಳೆಯ ನಿಮ್ಮ ಪ್ರಭುತ್ವವನ್ನು ನಿಮ್ಮ ಕಾಲದ ಬೆಳೆಸಬೇಕಂತ ಮತ್ತೆಲ್ಲ ಡಾಕ್ಟರ್ ತಿರ್ಪಾಂಡ್ ಎಲ್ಲರೂ ಶಾಣೆ ಆಗಿರಲ್ಲ, ವೆರಿ ಇಂಟೆಲಿಜೆಂಟ್ ಆ್ಯಂಡ್ ನನಗಿಂತ ಹೆಚ್ಚು ನಾಲೆಜ್ ಇದೆ. ಸುಮ್ಮನೆ ಸ್ವಲ್ಪ ಬೇಸಿಕ್ ವಿಷಯವನ್ನು ಹೇಳಿರ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೆ ಒದಿಸಿ ನನ್ನ ಎರಡು ಪ್ರಾಸ್ತಾವಿಕ ಅಥವಾ ನನ್ನ ಅತಿಥಿ ಪರ ಭಾಷಣ ಮುಗಿಸಿದ್ರೆ ಧನ್ಯವಾದಗಳು. ಜೀವನದಲ್ಲಿ ವ್ಯಾಕರಣದ ಮಹತ್ವದ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಶ್ರೀ ಪ್ರೊಫೆಸರ್ ಡಾಕ್ಟರ್ LR ಅಂಗಡಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳ ವ್ಯಾಕರಣ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ನೀಡಲು ಬಂದಿರುವ ಪ್ರೊಫೆಸರ್ KS ಕೌಜಲ್ಗಿ ಸರ್ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರೀ ಬಸವೇಶ್ವರ ರೂರಲ್ ಮತ್ತು ಶರಣಪ್ಪ ಕೊಟ್ಗಿ ಚಾರಿಟಬಲ್ ಟ್ರಸ್ಟ್ನ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂತಹ ವಿಶೇಷ ಉಪನ್ಯಾಸಗಳ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಶರಣಪ್ಪ ಕೊಟ್ಗಿ ಅವರೇ, ಆತ್ಮೀಯ ಮಿತ್ರರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಇಂದಾಜ್ ಅಂಗಡಿಯವರೇ, ಮತ್ತೊಬ್ಬ ಆತ್ಮೀಯರಾಗಿರ್ತಕ್ಕಂಥ BG ಪಾಟೀಲ್ರೇ, ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಹಿರೇಮಠರವರೇ, ವೇದಿಕೆ ಮೀರ್ತಕ್ಕಂಥ ಗಣ್ಯರೇ, ಎಲ್ಲ ಬೋಧಕೇತರ ಸಹೋದರ ಸಹೋದರಿಯರೇ, ರಾಷ್ಟ್ರನಾಥಗಳೇ, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಇವತ್ತಿನ ಯುವ ಜನಾಂಗದಲ್ಲಿ, ಇವತ್ತಿನ ಶಿಕ್ಷಣದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಸಂವಹನ ಕೌಶಲ್ಯಗಳು ಇವತ್ತು ಬಹಳಷ್ಟು ದುರ್ಬಲ ಆಗಿದ್ದಾವೆ, ಶಿಥಿಲವಾಗಿದ್ದಾವೆ. ಕಮ್ಯುನಿಕೇಷನ್ ಸ್ಕಿಲ್ ಅಂತಕ್ಕಂಥದ್ದು ಇವತ್ತು ಬಹಳಷ್ಟು ಜನರಲ್ಲಿ ಕಡಿಮೆ ಆಗ್ತದೆ. ವಿದ್ಯಾರ್ಥಿಗಳು ಆ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಕಾರಣ ಇದಕ್ಕೆ ಮೊಬೈಲನ್ನು ನಾವು ಬಳಸ್ತಕ್ಕಂಥದ್ದು ಕಾರಣ. ಇದಾರಲ್ಲ, ನಾವು ಸಾಹಿತ್ಯವನ್ನು ಕಲಿತಾ ಇದ್ದೇವೆ, ಹೊರತು ಭಾಷೆಯನ್ನು ಕಲಿತಾ ಇಲ್ಲ. ಅದಕ್ಕಾಗಿ ಇವೆಲ್ಲ ಅವಾಂತರಗಳು ಬರ್ತಾ ಇವೆ. ಭಾಷೆಯನ್ನು ನಾವು ಕಲಿಯುವುದಿಲ್ಲ. ಭಾಷೆಯನ್ನು ಕಲಿಯುವುದು ಭಾಳ ಕಷ್ಟದ ಕೆಲಸ ಏನಲ್ಲ, ಭಾಳ ಸುಲಭವಾದಂಥದ್ದು. ವ್ಯಾಕರಣ ಅಂದರೆ ಕಾವ್ಯಕ್ಕಿಂತಲೂ ಚೆನ್ನಾಗಿ ಕಲಿಸ್ಬೋದು. ವ್ಯಾಕರಣವನ್ನು ಕಾವ್ಯಕ್ಕಿಂತಲೂ ರಸವತ್ತವಾಗಿ ಕಲಿಸಲಿಕ್ಕೆ ಬರ್ತದೆ. ಆದರೆ ನಾವು ವ್ಯಾಕರಣ ಕಲಿಸೋದಂದ್ರೆ ಕೊನೆಗೊಂದು 2 ಮಿನಿಟ್ ಕಲಿಸ್ಬಿಡ್ತೇವೆ. ನಾವು ಪಾಠ ಹೇಳುವಾಗಲೇ ವ್ಯಾಕರಣ ಕಲಿಸ್ಬೇಕು, ಅಂದಾಗ ಭಾಷೆ ಸುಧಾರಿಸ್ತದೆ. ಆ ದಿಶೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥವರು ಭಾಷೆಯನ್ನು ಕಲಿಸುವಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅವರು ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿನೇ ಇರ್ಬೋದು, ಯಾವುದೇ ಭಾಷೆಯನ್ನು ಕಲಿಸ್ತಕ್ಕಂಥವರು ಭಾಳ ಜಾಗೃತಿಯಿಂದ ಕಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅವರ ತಪ್ಪುಕೊಳ್ಳೋಕ್ಕಂತಲೇ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನೀವು ಭಾಷಾ ಕೌಶಲ್ಯಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು. ಸಂವಹನ ಕಲೆ, ಕಮ್ಯುನಿಕೇಷನ್ ಸ್ಕಿಲ್ ಇವತ್ತು ನಮಗೆ ಭಾಳ ಅವಶ್ಯ ಇದೆ. ಈಗ ನಿಮಗೇನು ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತಾರೆ, ಆ ಕ್ಯಾಂಪಸ್ ಇಂಟರ್ವ್ಯೂಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ನೋಡ್ತಾರೆ, ಡ್ರೆಸ್ ಮತ್ತು ಅವನ ಅಪಿಯರೆನ್ಸ್ ಹೇಗೆ, ಇವುಗಳಿಗೆ 3 ಮಾರ್ಕ್ಸ್ ಕೊಡ್ತಾರೆ. ನೀವು 100ಕ್ಕೆ 100 ಮಾರ್ಕ್ ನೋಡಿ ಯಾರೂ ಕೇಳೋದಿಲ್ಲ. ಈಗ 100ಕ್ಕೆ 100 ಹೆಂಗೆ ಮಾರ್ಕ್ಸ್ ಕೊಟ್ಟೋದು ಎಲ್ಲ ಗೊತ್ತಿದೆ. ಮೊನ್ನೆ ನೀಟ್ ಇರೋದಲ್ಲಿ 10 ಮಂದಿಗೆ 720 ಮಂದಿ ಹೆಂಗೆ ಬಂದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಇವತ್ತು ಮಾರ್ಕ್ಸ್ಗೆ ಬೆಲೆ ಇಲ್ಲ. ಒಬ್ಬ ಹುಡುಗ MBAಗೆ ಬಂದಿದ್ದಾನೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ DD ಆ್ಯಂಡ್ ಚೆಕ್ ಹೇಳಿಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ DD ಆ್ಯಂಡ್ ಚೆಕ್ ಹೇಳಿಲ್ಲ. ಹೇಗಿರ್ಬೋದು? ಪರಿಜ್ಞಾನ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯಗಳ ಅವಶ್ಯಕತೆಯ ಕುರಿತು ವಿಸ್ತೃತವಾಗಿ ತಿಳಿಸಿದ ಸನ್ಮಾನ್ಯ ಶ್ರೀ ಪ್ರೊಫೆಸರ್ KS ಕೌಜಲ್ಗಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ಪ ಎನ್ ಕೊಟ್ಗಿ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಸವೇಶ್ವರ ರೂರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಡಾಕ್ಟರ್ ಶರಣಪ್ಪ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆಯ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಆತ್ಮೀಯರು,
ನ್ಯಾಯವಾದಿಗಳು ಆದ ಸಾಹಿತಿಗಳು ಆದ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರೇ, ಇನ್ನೊಬ್ಬ ಆತ್ಮೀಯರು ಹಿರಿಯರು ಈ ಉಪನ್ಯಾಸ ಮಾಲಿಕೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಾಹಿತಿಗಳು, ವಿಶ್ರಾಂತ ಕನ್ನಡ ಉಪನ್ಯಾಸಕರು ಆದ ಈ ಭಾಗದಲ್ಲಿಯೇ ಅತ್ಯಂತ ಪ್ರಖ್ಯಾತರು. ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಭಾಳ ಜನ ಭಾಳ ಕಷ್ಟಪಟ್ಟು ಅಭ್ಯಾಸ ಸರ್ಗೆ ಸಂದರ್ಭ ಬೇಕಾದ ಹೇಳ್ರಿ. ನಾನು ಅವ್ರ ಜೊತೆ ಒಂದು 37-35 ವರ್ಷದಿಂದ ಸಂಪರ್ಕದಲ್ಲಿದ್ದೀನಿ. ಅವರು ನಿರರ್ಗಳವಾಗಿ ಅಥೆಂಟಿಕ್ವಾಗಿ ಮಾತಾಡ್ತಂಥ ಸರ್ ಅವರೇ, ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೇಯ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ VG ಪಾಟೀಲ್ ಅವರೇ, ಈರಣ್ಣ HB ಅವರೇ, ನಮ್ಮ ಕಾಲೇಜಿನ ಪ್ರಾಚಾರ್ಯರು, ನನ್ನ ಆತ್ಮೀಯರು, ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದ ಅತ್ಯಂತ ಕ್ರಿಯಾಶೀಲರಾದ ಡಾಕ್ಟರ್ ಮಹಂತೇಶ್ ಹಿರೇಮಠ ಅವರೇ, ಇನ್ನೊಬ್ಬ ಅಷ್ಟೇ ಕ್ರಿಯಾಶೀಲರಾದ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಮಾನ್ಯ ಶ್ರೀ ನವೀನ್ ಕರೇರವರೇ, ನಮ್ಮ ಕಾಲೇಜಿನ BA MA ಫಾರ್ಮಸಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಯಾವತ್ತು ಉಪನ್ಯಾಸಕರೇ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರೇ, ಪ್ರಶಿಕ್ಷಣಾರ್ಥಿಗಳೇ, ವಿದ್ಯಾರ್ಥಿಗಳೇ, ಬಹಳ ದಿನದ ಆಶೆ. ನಾವು ಏನು 20 ವರ್ಷದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ನನ್ನ ಆತ್ಮೀಯ ಹಿರಿಯರಾದ ಕೌಜಲ್ಗಿಯವರು, ಇನ್ನೊಬ್ಬ ಆತ್ಮೀಯ ಹಿರಿಯರಾದ ಅಂಗಡಿಯವರು ತಮ್ಮ ಅನುಭವದ ಅಮೃತವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ಬಂದಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಕೃತಜ್ಞತೆ ಹೇಳುತ್ತೇನೆ. ಅವರು ಎಷ್ಟೊಂದು ಸರಳ ಸಜ್ಜನರಾಗಿದ್ದಾರೆ. ನಮ್ಮ ಅಂಗಡಿಯವರು ನಮ್ಮ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಪ್ರತಿ ಚುನಾವಣೆಯೂ ಅವರಿಗೆ ಬಹಳ ಸಂದಿಗ್ಧದಿಂದ ಕೂಡಿರ್ತದೆ. ಅವರು ವಿರೋಧ ಸ್ಪರ್ಧಿಸಿದವರು ಯಾರಿಗೂ ಕಡಿಮೆ ಇರಂಗಿಲ್ಲ. ಆದರೂ ಅವರು ಜಯಶೀಲರಾಗ್ತಾರೆ, ಹ್ಯಾಟ್ರಿಕ್ ಹೀರೋ ಅವರು. ಅವ್ರು ಗೆಲ್ತಾರಂದ್ರೆ ಅವರಲ್ಲಿರುವಂಥ ಶಕ್ತಿ ಭಾಳ ದೊಡ್ಡದ, ಅವ್ರ ಸೇವಾ ಮನೋಭಾವನ ಭಾಳ ದೊಡ್ಡದ. ಎಲ್ಲೇ ಕರೀಲಿ ಹೋಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಸಂಘಟಿಸಿಕೊಂಡು ಬಂದಂಥ ಎಲ್ಲ ಅಂಗಡಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ಶರಣಪ್ಪ ಕೊಟಗಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಮತ್ತೊಮ್ಮೆ ಅವರ ಕೃತಜ್ಞತೆಯನ್ನು ಅರ್ಪಿಸಿ, ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಕನ್ನಡ ಭಾಷೆ ವ್ಯಾಕರಣದ ಬಗ್ಗೆ ಏನು ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಪರಿಸರವಾಗಿರ್ಬೋದು, ಆಧ್ಯಾತ್ಮಿಕ ಕೂಡ ಆಗಿರ್ಬೋದು, ಸಾಹಿತ್ಯಾತ್ಮಕವಾಗಿರ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ನೀವು ಹೆಚ್ಚು ಹೆಚ್ಚು ನಮ್ಮ ಕೌಜಲ್ಗಿ ಸರ್ ಅಂಗಡಿ ಅಂತವರು ಬಂದು ತಮ್ಮ ಅನುಭವ ನಿಮ್ಮೊಂದಿಗೆ ಹಂಚಿಕೊಳ್ಳೋದಷ್ಟೇ ಅಲ್ಲ, ನೀವು ಅವರು ಮುಂದೆ ನೀವು ಇರಬೇಕನ್ನೋದನ್ನು ಕೂಡ ಹೇಳಿಕೊಡ್ತಾರಂತೇಳಿ ಹೇಳಿಕೊಟ್ಟಾರಂತ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಆಗಸ್ಟ್ ತಿಂಗಳ 5ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತದಂತ ಕಾಣುತ್ತೆ. ವಚನ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಯಾರಿಗೂ ಕಡಿಮೆ ಇಲ್ಲದಂಥ ಜ್ಞಾನಿಗಳು ನಮ್ಮಲ್ಲಿ ಇದ್ದಾರೆ. ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ವಹಿಸಿ ಪಾಲ್ಗೊಳ್ರಿ. ನಿಮ್ಮ ಈಗ ನಮ್ಮಲ್ಲಿ ವಿದ್ಯಾರ್ಥಿಗಳು ಭಾಳ ಜನ ಬುದ್ಧಿವಂತರದ ಪ್ರತಿಭೆ ಎಂಬುದು ನಿಮ್ಮಲ್ಲಿ ಅಡಗಬಾರ್ದು. ಇಂಥ ಸಭೆ ಸಮಾರಂಭಗಳ ಮೂಲಕ ಹೊರಗೆ ಬರಬೇಕು. ಆ ದಿಶೆಯಲ್ಲಿ ನಿಮ್ಮ ಸಹಕಾರ ಕೂಡ ಇರಲಿ. ಉಪನ್ಯಾಸಕರ ಸಹಕಾರ ನಮ್ಮ ಸಂಸ್ಥೆ ಪ್ರಾರಂಭ ಮಾಡಿದಾಗಿನಿಂದ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಮುಂದಿನ ವಾರ ಕೂಡ ಒಂದು ಉಪನ್ಯಾಸ ಮಾಲಿಕೆ, ಪ್ರತಿ ಶುಕ್ರವಾರ ಅಥವಾ ಶನಿವಾರ ಉಪನ್ಯಾಸ ಮಾಲಿಕೆ ಈ ಒಂದು ಸಂಸ್ಥೆ ಡೈಲಿ ನಡೀತದೆ. ನಮ್ಮ ಡಾಕ್ಟರ್ ಮಹಂತೇಶ್ ಅವರು, ಡಾಕ್ಟರ್ ನವೀನ್ ಕರೇರ್ ಅವರು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಮಾನ್ಯ ಶ್ರೀ ಉಪನ್ಯಾಸಕರಾದ ರಂಗನಾಥ ದಾಸರವರನ್ನು ನೇಮಿಸಿದ್ದೇವೆ. ಉಳಿದೆಲ್ಲವರ ಸಹಕಾರದಿಂದ ಮುಂದಿನ ವಿಷಯ ಯಾವುದು ಎಂಬುದನ್ನು ನಿಮಗೆ ಹೇಳ್ತಾರೆ. ಇದರ ಸದುಪಯೋಗ ಸದಾಕಾಲ ಆಗಲಿ. ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಂಸ್ಥೆಗೆ ಸದಾಕಾಲ ಈ ಈರುವರ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಶರಣಪ್ಪ ಎಂ ಕೊಟಗಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟ ತಲುಪಿದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ.
ಕಾರ್ಯಕ್ರಮದ ಆರಂಭ ಎಷ್ಟು ಮುಖ್ಯವೋ ಅಂತ್ಯವೂ ಅಷ್ಟೇ ಮುಖ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಮುಖ್ಯವೋ ವಂದನಾರ್ಪಣೆಯೂ ಅಷ್ಟೇ ಮುಖ್ಯ. ಅಂತೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ LR ಅಂಗಡಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ KS ಕೌಚರ್ಗಿ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ M ಕೊಟ್ಗಿ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ VG ಪಾಟೀಲ್ ಮತ್ತು ಶ್ರೀ ವೀರಣ್ಣ ಹಸ್ಬಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಂಸ್ಥೆಯ ವಿವಿಧ ವಿಭಾಗಗಳ ಪ್ರಾಂಶುಪಾಲರಾದ ಶ್ರೀ ನವೀನ್ ಕರೇರ್ ಸರ್ ಮತ್ತು ಡಾಕ್ಟರ್ MB ಹಿರೇಮಠ್ ಗುರುಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಂಸ್ಥೆಯ ವಿವಿಧ ವಿಭಾಗಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಮಾಧ್ಯಮ ಮಿತ್ರರಿಗೂ ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ